ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನಿವತ್ತು ಬೆಳ್ಳಂಬೆಳಗ್ಗೆ ಬೇಗ ಎದ್ದು ವ್ಲಾಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಅಂದರೆ ಇವತ್ತು ದೀಪಾವಳಿ ಹಬ್ಬ ಬೇರೆ. ಹಾಗೆ ನಮ್ಮ ಆಫೀಸಲ್ಲಿ ಪೂಜೆ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಮನೆಯಲ್ಲಿ ಫಸ್ಟ್ ಪೂಜೆ ಮಾಡ್ಕೊಬೇಕು. ಹಾಗಾಗಿ ಬೆಳಗ್ಗೆ ಎದ್ದು ಎಲ್ಲ ಪೂಜೆ ತಯಾರಿ ಎಲ್ಲ ಆಗಿದೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೇನು ಪೂಜೆ ಮಾಡೋದೊಂದು ಬಾಕಿ ಇದೆ ಅಷ್ಟೇ. ಪೂಜೆ ತಯಾರಿ ಏನೇನು ಬೇಕು ಅದನ್ನೆಲ್ಲ ನೈಟೇ ಮಾಡ್ಕೊಂಡ್ಬಿಟ್ಟಿದ್ದೆ. ದೇವ್ರ ಮನೆಯನ್ನು ಕೂಡ ಎಲ್ಲ ನಿನ್ನೆ ನೈಟೇ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ. ಸೊ ಯಾಕೆಂದರೆ ಬೆಳಗ್ಗೆ ಬೇಗ ಎದ್ದು ಎಲ್ಲಾನು ಕೆಲಸನೂ ಮಾಡಿ ಬೇಗ ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಬೆಳಗ್ಗೆ ಎದ್ದು ಜಸ್ಟ್ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆನೂ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿದ್ದೆ. ಬಟ್ ಬೆಳಗ್ಗೆ ಎದ್ದು ಲೈಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆಗೆ ಏನೇನು ಬೇಕೋ ಎಲ್ಲ ತಯಾರಿ ಮಾಡಿಕೊಂಡು ಪೂಜೆ ಮಾಡಿ ಅಲ್ಲಿಂದ ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ಎಲ್ಲರೂ ಸೇರಿ ಆಫೀಸ್ ಕಡೆ ಹೋದ್ವಿ. ಇನ್ನೇನು ಆಫೀಸ್ಗೆ ಹೋಗಿ ಎಲ್ಲರೂ ತಲುಪಿದ್ವಿ. ಅಷ್ಟರಲ್ಲೇ ಅಲ್ಲೆಲ್ಲ ತಯಾರಿ ನಡೆದಿತ್ತು. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಹಾಗೆ ಎಲ್ಲ ಗಾಡಿಗಳಿಗೂ ಅಲಂಕಾರ ಮಾಡಿದ್ರು. ಇನ್ನೇನು ಪೂಜೆ ಮಾಡಬೇಕು ಅನ್ನೋಷ್ಟರೊಳಗೆ ರಾಹುಕಾಲ ಬಂತು ಅಂತ ಹೇಳಿದ್ರು. ಸೊ ನಾವು ಹೋಗಿದ್ದು ಸ್ವಲ್ಪ ತಡ ಆಗಿದ್ರಿಂದ ಪೂಜೆ ಡಿಲೇ ಆಯಿತು. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗಿ ಬಂತು. ಸೊ ರಾಹುಕಾಲ ಮುಗಿಯೋ ತನಕ ವೆಯ್ಟ್ ಮಾಡಿ ಆರಾಮಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಆಫೀಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಯಿತು. ಮನೆಯಲ್ಲಿ ಸಂಜೆ ಮೇಲೆ ಪೂಜೆ ಮಾಡಿ ಮನೆ ಮುಂದೆ ಎಲ್ಲ ದೀಪನೂ ಹಚ್ಚಿಟ್ಟಾಯಿತು. ಇನ್ನು ದೀಪಾವಳಿ ಅಂದರೆ ದೀಪಗಳಿಲ್ಲ ಅಂದರೆ ಹೇಗೆ? ಸೊ ಪಟಾಕಿ ಅಂತೂ ಕೇಳೋದೇ ಬೇಡ. ಸೊ ನಮ್ಮ ಏರಿಯಾದಲ್ಲಿ ತುಂಬ ಪಟಾಕಿ ಹೊಡಿತಾ ಇದ್ರು. ಬಟ್ ಈ ಸಲ ನಾವು ಪಟಾಕಿನ ಏನೂ ಹಚ್ಚಲಿಲ್ಲ. ಯಾಕೆಂದರೆ ನನ್ನ ಮಗಳು ತುಂಬ ಚಿಕ್ಕವಳು. ಸೊ ಅವಳಿಗೆ ಏನೂ ಹಾರ್ಮ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಪಟಾಕಿನ ಬೇಡ ಅಂತ ಹೇಳಿದ್ದೆ. ಆದರೂ ನಮ್ಮ ಬೆಂಗಳೂರಲ್ಲಿ ಪಟಾಕಿ ಹಚ್ಚೋರೇನು ಕಮ್ಮಿನಾ? ಹೊಡಿತಾನೇ ಇದ್ರು. ಆದರೂ ನಮ್ಮ ಸೇಫ್ಟಿನ ನಾವು ನೋಡ್ಕೋಬೇಕಲ್ವಾ? ನಾನಿಲ್ಲಿ ದೀಪ ಹಚ್ತಾ ಇರೋದನ್ನ ನನ್ನ ಮಗಳು ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ಲು. ಏನೋ ಮಾಡ್ತಾ ಇದ್ದಾಳಲ್ವಾ ನಮ್ಮಮ್ಮ, ನಾನು ಇಳಿಯೋಕ್ಕಾಗ್ತಾ ಇಲ್ಲ ಅಂತ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ದೀಪಾವಳಿಯ ಸ್ಪೆಷಲ್ ಬ್ಲಾಗ್.
ಈ ಬ್ಲಾಗ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.